4,45,000. ಇದು ರೈತರಿಗೆ 1 ಲಕ್ಷ ಸಬ್ಸಿಡಿ ಬರುತ್ತೆ. 3,45,000ಕ್ಕೆ ಸಿಗುತ್ತೆ ಸರ್ ಇದು. ಇವನ್ನ ನಾವು ಇಲ್ಲಿ ಬೋಲ್ಟ್ ಇಟ್ಟಿರ್ತೀವಿ. ಇವೇನ್ ಬೋಲ್ಟ್ ಇದಾವಲ್ಲ, ಈ ಬೋಲ್ಟ್ ಅನ್ನ ಓಪನ್ ಮಾಡ್ಕೊಂಡು ಕಟರ್ ತಕೋಬಹುದು ಸರ್. ಕಟರ್ ತಕೊಂಡು ಕ್ರಾಪ್ ವೈಸ್ ಚೇಂಜ್ ಮಾಡ್ಬೇಕು. ಎಲ್ಲಾ ಕಂಪ್ನಿ ರೋಟೋವೇಟರ್ಗಿಂತ ನಮ್ ಕಂಪ್ನಿ ರೋಟೋವೇಟರ್ ಮಿನಿಮಮ್ ಇದು ಏನ್ ಹೈಟ್ ಬರುತ್ತಲ್ಲ, ಬ್ಲೇಡ್ ಇಂದ ಮೇಗಿನ ಪತ್ರಾಗೆ ಹೈಟ್ ಮಿನಿಮಮ್ 4 ಇಂಚಿ ಹೈಟ್ ಇಟ್ಟಿದೀವಿ. ಯಾವ್ದೇ ಕಸ್ಟಮರ್ ಕೊಟ್ರು ನೀ ತಗೊಂಡೋಗಿ ಯೂಸ್ ಮಾಡಪ್ಪ, ನಿನ್ ಖುಷಿ ಆದ್ಮೇಲೆ 4 ಜನ ಕಳಿಸು. ಸೊ ಹಂಗೆ ನಡ್ಕೊಂಡ್ ಬಂದಿದೆ, ಆ ರೀತಿನೇ ಹೋಗ್ತಾ ಇದೆ ಸರ್. ನಮ್ ಬನ್ಸಾಲ್ ಥ್ರೆಷರ್ ಅಂತೂ ಆಲ್ ಓವರ್ ಕರ್ನಾಟಕ, ಮೀನ್ಸ್ ನಮ್ ಕರ್ನಾಟಕ ಅನ್ನೋದಕ್ಕಿಂತ ಪೂರ ಆಲ್ ಓವರ್ ಇಂಡಿಯಾ ಎಲ್ಲಾ ಸ್ಟೇಟ್ ಒಳಗೂ ನಂಬರ್ 1 ಬ್ರ್ಯಾಂಡ್ ಆಗಿ ಬಂದಿದೆ ಸರ್. ಸರ್ ನಮಸ್ಕಾರ ಸರ್. ಈಗ ಗಣೇಶ್ ಟ್ರೇಡರ್ಸ್ ಅಂತೇಳಿ, ಪ್ರವೀಣ್ ಅಂತೇಳಿ ನನ್ನ ಹೆಸರು. ತಾಲೂಕ್ ಬೈಲಹೊಂಗಲ, ಜಿಲ್ಲಾ ಬೆಳಗಾವಿ. ಇವಾಗ ನಾವು ಮೆಕ್ಕೆಜೋಳ ಮಷಿನ್ ಕನ್ವೇರ್ ಎಲಿವೇಟರ್ ಮಾಡೆಲ್ ಲಾಂಚ್ ಮಾಡಿದೀವಿ ಸರ್. ಇದ್ರ ಡ್ರಮ್ ಬಂದು 64 ಇಂಚಿ ಇರುತ್ತೆ. ಇದು ಕನ್ವೇರ್ ಎಲಿವೇಟರ್ ಮಾಡೆಲ್ ಅಂತೇಳಿ. ಇದು ನಮ್ಗೆ ಸಬ್ಸಿಡಿ ಒಳಗೆ ರೈತರಿಗೆ ಇದ್ರ ಫುಲ್ ಅಮೌಂಟ್ 3,15,000 ಇದೆ. ಇದು ಸಬ್ಸಿಡಿ ಒಳಗೆ ರೈತರಿಗೆ 2,15,000 ಸಿಗುತ್ತೆ. ಕೃಷಿ ಸಬ್ಸಿಡಿ ಇದೆ ಸರ್ 1 ಲಕ್ಷ. ಕೃಷಿ ಮೇಳದ ಆಫರ್ ಆಗಿ ರೈತರಿಗೆ 2,25ಕ್ಕೆ ಯಾರು ಕೃಷಿ ಮೇಳದಲ್ಲಿ ಬುಕ್ ಮಾಡ್ತಾರಲ್ಲ ಅವ್ರಿಗೆ ಕೊಡ್ತಾ ಇದೀವಿ. ಡೈರೆಕ್ಟ್ ಆಗಿ ಕಂಪ್ನಿಯಿಂದ ಡೈರೆಕ್ಟ್ ರೈತರಿಗೆ ಹೋಗ್ತಾ ಇದೆ. ಸೊ ಅದೊಂದು ಕಂಪ್ನಿ ಅವರ ಆಫರ್. ಇವರು ಸಾಹಿಲ್ ಅಂತ ಹೇಳಿ, ಇವರೇ ನಮ್ದು ಬನ್ಸಾಲ್ ಕಂಪ್ನಿ ಓನರ್ ರೀ. ಅಲ್ಲದೆ ಇವಾಗ ಇದ್ರೊಳಗೆ ನಮ್ಮ 5-6 ಮಾಡೆಲ್ ಇದಾವ್ರಿ. ಇದು ಕನ್ವೇರ್ ಎಲಿವೇಟರ್ ಮಾಡೆಲ್ ಅಂತೇಳಿ. ನೆಕ್ಸ್ಟ್ ಇದು ಹಾಪರ್ ಮಾಡೆಲ್ ಅಂತ ಹೇಳಿ ಸರ್. ಇದು ಮೇಜ್ ಥ್ರೆಷರ್ ರೀ. ಈ ಮೇಜ್ ಥ್ರೆಷರ್ ಇದೇನು ಹಾಪರ್ ಮಾಡೆಲ್ ಇದೆಯಲ್ಲ, ಇದ್ರದ್ದು ಅಮೌಂಟ್ ಬಂದು 2,80 ಇದೆ ಸರ್. ಮಷಿನ್ ಫುಲ್ ಕಾಸ್ಟ್ 2,80, ಸಬ್ಸಿಡಿ ಒಳಗೆ 1,80 ಬೀಳುತ್ತೆ. ಈಗ ಕೃಷಿ ಮೇಳದ ಆಫರ್ 195 ಕೊಡ್ತಾ ಇದೀವಿ. ಇದು ಹಾಪರ್ ಮಾಡೆಲ್. ಇನ್ನ ಮಲ್ಟಿ ಕ್ರಾಪ್ ಥ್ರೆಷರ್ ಬರೋಣ ಸರ್. ಮಲ್ಟಿ ಕ್ರಾಪ್ ಥ್ರೆಷರ್ ಅಂದ್ರೆ ಈಗ ಇದು ಮಲ್ಟಿ ಕ್ರಾಪ್ ಥ್ರೆಷರ್ ಇದೆ ಸರ್ ನಮ್ದು. ಇದು ಜಂಬೋ ಮಾಡೆಲ್ ಅಂತೇಳಿ. ಇದು ಕರ್ನಾಟಕದೊಳಗೆ ಹೈಯೆಸ್ಟ್ ಸೇಲ್ ಮಾಡಿದೀವಿ ಸರ್ ಬನ್ಸಾಲ್ ಥ್ರೆಷರ್ ನಾವು. ಇದು ಹೋದ್ ಸಲ 280 ಮಷಿನ್ ಕೊಟ್ಟಿದೀವಿ, ಈಗಾಗಲೇ 120 ಕೊಟ್ಟಿದೀವಿ. ಈ ವರ್ಷ 500 ಪ್ಲಾನಿಂಗ್ ಇದೆ ನಮ್ದು. ಇದು ಮಾಡೆಲ್. ಇದು ಭೂಮಿ ಮೇಲೆ ಆಲ್ಮೋಸ್ಟ್ ಅಲ್ಲಿ ಏನು ಕಾಳು ಇದೆಯಲ್ಲ ಎಲ್ಲಾ ಕಾಳು ಆಗ್ತೈತಿ. ಗೋಧಿ, ಕಡ್ಲಿ, ಜೋಳ, ಹೆಸರು, ಉದ್ದು, ಸೋಯಾಬೀನು, ಭತ್ತ, ಆಮೇಲೆ ಗೋವಿನ ಜೋಳ, ಶೇಂಗಾ ಅಷ್ಟೇ 10% ಕೊಡ್ತಾ ಇಲ್ಲ ಗ್ಯಾರಂಟಿ. ಉಳ್ಕಿದ್ದೆಲ್ಲ 100% ಗ್ಯಾರಂಟಿ ಕೊಡ್ತಾ ಇದೀವಿ. ಇದು ಬೆಸ್ಟ್ ಓಡ್ತಾ ಇದೆ ಸರ್. ಮಿನಿಮಮ್ 45 HP ಟ್ರ್ಯಾಕ್ಟರ್ಗೆ ಯೂಸ್ ಮಾಡ್ಬೇಕು ಸರ್ ಕಸ್ಟಮರ್. 42 ಇದ್ರೂ ನಡೆಯುತ್ತೆ. ವೆಟ್ ಒಳಗೆ ಸ್ವಲ್ಪ ಲೋಡ್ ಆಗ್ಬೋದು, ಬಾಕಿ ಬಿಟ್ರೆ ನೀವು 42 HP ಇಂದಾನೆ ಯೂಸ್ ಮಾಡ್ಕೋಬಹುದು. ಇನ್ನೊಂದು ಇದೇ ಮಾಡೆಲ್ ಒಳಗೆ ಮಿನಿ ಅಂತೇಳಿ, ಜಂಬೋ ಮಿನಿ ಅಂತೇಳಿ ಲಾಂಚ್ ಮಾಡಿದೀವಿ. ಜಂಬೋ ಮಿನಿ ಅಂತೇಳಿ ಸರ್. ಈ ಮಾಡೆಲ್ ಈಗ ಸಣ್ಣ ರೈತರು ಇರ್ತಾರೆ ಸರ್, ಅದಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ ಆಗ್ತಿರಲ್ಲ ಅವ್ರಿಗೆ. ಸೊ ಅದಕ್ಕೆ ಈಗ ಏನ್ ಮಾಡಿದೀವಿ, ಇದು ಜಂಬೋ ಮಿನಿ ಅಂತ ಹೇಳಿ ಇದನ್ನ ಲಾಂಚ್ ಮಾಡಿದೀವಿ. ಇದು 445 ಇದೆ ಸರ್. 4,45,000. ಇದು ರೈತರಿಗೆ 1 ಲಕ್ಷ ಸಬ್ಸಿಡಿ ಬರುತ್ತೆ. 3,45,000ಕ್ಕೆ ಸಿಗುತ್ತೆ ಸರ್ ಇದು. ಸಬ್ಸಿಡಿ ನೀವು ಏನೋ ಮಾಡಿಸ್ಕೊಡ್ತೀರಾ? ಇಲ್ಲ ಸರ್, ನಮ್ದು ಎಲ್ಲಾ ಡಿಸ್ಟಿಕ್ ಒಳಗೂ ಡೀಲರ್ ಇದಾರೆ ಸರ್. ನೀವು ನಮ್ಗೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಡಿಸ್ಟಿಕ್ ಡೀಲರ್ ನಂಬರ್ ನಿಮ್ಗೆ ಕೊಡ್ತೀವಿ. ಅಲ್ಲಿಂದ ನೀವು ಕೃಷಿ ಇಲಾಖೆದಿಂದ ಸಬ್ಸಿಡಿ ತಗೋಬಹುದು ಸರ್. ಇದು ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸರ್ ಸಬ್ಸಿಡಿ? ಅದಕ್ಕೆ ಅಲ್ಲಿ ನಿಮ್ಗೆ ಅದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕನ್ನೋದೆಲ್ಲ ನಿಮ್ಗೆ ಅವರು ನಮ್ಮ ಡೀಲರೇ ನಿಮ್ಗೆ ಹೇಳ್ಕೊಡ್ತಾರೆ. ಆದ್ರೂ ನಾವು ಒಂದ್ಸಲ ನಿಮ್ಗೆ ಹೇಳ್ತೀನಿ, ಈ ಖಾತೆ ಹೋಗ್ತಾರೆ, ಕಂಪ್ಯೂಟರ್ ತರ ಅಂತ ಇರುತ್ತೆ. ಆಮೇಲೆ ನಿಮ್ಮ ಫೋಟೋ ಮತ್ತೆ ಟ್ರ್ಯಾಕ್ಟರ್ದ RC ಕಾರ್ಡ್ ತಗೊಂಡು ಹೋದ್ರೆ ನಿಮ್ಗೆ ಸಬ್ಸಿಡಿ ಮಾಡಿ ಕೊಡ್ತಾರೆ ಸರ್. ಇದು ಟರ್ಬೋ ಮಾಡೆಲ್ ಅಂತೇಳಿ. ಇದು 45 HP ಅಬೌಟ್ ಟ್ರ್ಯಾಕ್ಟರ್ ಬರುತ್ತೆ. ಇದು ಎಲ್ಲ ನಮ್ದು ಡ್ರೈ ಮೆಟೀರಿಯಲ್ ಏನ್ ಬರುತ್ತಲ್ಲ, ತೊಗರಿ, ಕಡ್ಲಿ, ಇದಕ್ಕೆ ಫುಲ್ ಫೇಮಸ್ ಇದೆ. ಧಾರವಾಡ ಡಿಸ್ಟಿಕ್, ಅಣ್ಣಿಗಿರಿ, ಆಮೇಲೆ ಗದಗ, ಈ ಡಿಸ್ಟಿಕ್ ಒಳಗಡೆ ಫೇಮಸ್ ಇದೆ ಸರ್ ಇದು. ನಮ್ದು ಏನಿದೆಲ್ಲ ಆ ಜಂಬೋ ಮಾಡೆಲ್ ಹೇಳಿದ್ನಲ್ಲ, ಆ ಮಾಡೆಲ್ ನಮ್ಮ ಬೆಳಗಾವಿ ಡಿಸ್ಟಿಕ್ ಈಗ ವೆಟ್ ಎಲ್ಲಿ ಏರಿಯಾ ಬರುತ್ತಲ್ಲ ಅಲ್ಲಿ ಫೇಮಸ್ ಇದೆ. ಇದು ಎಲ್ಲಾ ಕ್ರಾಪ್ ಬರುತ್ತೆ. ಇದ್ರೊಳಗೆ ಶೇಂಗಾ ಮತ್ತೆ ಗೋವಿನ ಜೋಳ ಬರಲ್ಲ. ಆ ಕ್ರಾಪ್ ಬಿಟ್ಟು ಎಲ್ಲಾ ಕ್ರಾಪ್ ಇದ್ರೊಳಗೆ ಹಾಕಬಹುದು ಸರ್. ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯಾವ ತರ ಇರುತ್ತೆ ಸರ್? ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಹೆಂಗ್ ಸರ್, ಕಸ್ಟಮರ್ ಕ್ರಾಪ್ ಅನ್ನ ಹಿಂದ್ಗಡೆ ಹಾಕ್ಬೇಕು ಸರ್. ಓಕೆ, ಅದು ಕನ್ವೇರ್ ಒಳಗಡೆ ತಗೊಂಡು ಡ್ರಮ್ ಒಳಗಡೆ ಬಿಡುತ್ತೆ ಸರ್. ಡ್ರಮ್ ಒಳಗೆ ಕಟ್ ಆದ್ಮೇಲೆ ಅದು ಇಲ್ಲಿ ಸಾಣಿಗೆ ಒಳಗಡೆ ಕ್ಲೀನ್ ಆಗುತ್ತೆ. ಕ್ಲೀನ್ ಆಗಿ ಆ ಕಡೆ ಅದ್ರದ್ದು ಹೊಟ್ಟೆಲ್ಲ ಆ ಕಡೆ ಹೋಗುತ್ತೆ. ಇಲ್ಲಿ ನಮ್ಗೆ ಈ ಪೈಪ್ ಒಳಗಡೆ ಕಾಳು ಬರುತ್ತೆ ಸರ್. ಕಸ್ಟಮರ್ಗೆ ಟ್ರ್ಯಾಕ್ಟರ್ ಒಳಗೆ ಲೋಡ್ ಆಗ್ಬೇಕಂದ್ರೆ ಇಲ್ಲಿ ಕನ್ವೇರ್ ಇದೆ ಸರ್. ಇದನ್ನ ಓಪನ್ ಮಾಡ್ಕೊಂಡು ಡೈರೆಕ್ಟ್ ಟ್ರಾಲಿ ಒಳಗೆ ಲೋಡ್ ಆಗುತ್ತೆ. ಟ್ರಾಲಿ ಒಳಗೆ ಹಾ ಸರ್. ಬೇಡ ಅಂತಂದ್ರೆ ಇಲ್ಲಿ ನಾವು ಚೀಲ ಹಾಕಿದ್ರೆ ಇಲ್ಲಿನೇ ಅವರು ತುಂಬ್ಕೋಬಹುದು ಸರ್. ಹಾ ಸರ್. ಬೇಡ ನಮ್ಗಿಲ್ಲ ಕ್ರಾಪ್ ಕಡಿಮೆ ಇದೆ ಅಂತಂದ್ರೆ ಇದನ್ನ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಬುಟ್ಟಿ ಇಟ್ಟು ಅಲ್ಲಿನೂ ತುಂಬ್ಕೋಬಹುದು. ಸೊ 3-in-1 ಸಿಸ್ಟಮ್ ಮಾಡಿದೀವಿ ಸರ್ ಇದ್ರೊಳಗೆ. ಈಗ ಸರ್ವಿಸ್ ಎಲ್ಲ ಯಾವ ತರ ಇರುತ್ತೆ ಸರ್? ಸರ್, ಕಸ್ಟಮರ್ಗೆ ನಮ್ ಡೀಲರ್ ಒಂದ್ ಸರ್ವಿಸ್ ಫ್ರೀ ಆಗಿ ಕೊಡ್ತಾರೆ ಸರ್. ಬಾಕಿ ವಿಡಿಯೋ ಕಾಲ್ ಅಲ್ಲೇ ಕ್ಲಿಯರ್ ಮಾಡ್ಕೊಡ್ತಾರೆ. ಇದ್ರ ಕಸ್ಟಮರ್ ಓರಿಯೆಂಟ್ ಇದೆ ಸರ್ ಮಷಿನ್. ಬರೀ ಓನ್ಲಿ ಕಟರ್ ಚೇಂಜ್ ಮಾಡಿ ಹೊಡೆದ್ರೆ ಸಾಕು. ಸೊ ಮೇಂಟೆನೆನ್ಸ್ ಬಂದ್ರೆ ಏನ್ ಬರುತ್ತೆ ಸರ್? ಅದಕ್ಕೆ ಮೇಂಟೆನೆನ್ಸ್ 0 ಮೇಂಟೆನೆನ್ಸ್ ಸರ್. ನೀವು ಏನ್ ಮಾಡಬಹುದು ಇದ್ರೊಳಗೆ ಮೇಂಟೆನೆನ್ಸ್ ಅಂದ್ರೆ ಸರ್, ಗ್ರೀಸಿಂಗ್ ಮಾಡ್ಕೋಬೇಕು
ಮಾಡ್ಬೇಕು. 24 ತಾಸಿಗೆ ಒಂದು ಗ್ರೀಸ್ ಮಾಡೋಕೆ ಹೇಳ್ತೀವಿ ಕಸ್ಟಮರ್ಗೆ. ಬಟ್ ಅವರು ಒಂದು ವಾರಕ್ಕೆ ಒಂದ್ಸಲ ಮಾಡ್ತಾರೆ, ಅಷ್ಟಾದ್ರೂ ಮಾಡಿದ್ರೆ ಸಾಕು. ಒಂದು ವಾರಕ್ಕೆ ಒಂದ್ಸಲ ಗ್ರೀಸ್ ಮಾಡ್ಕೊಂತ ಹೋದ್ರೆ ಯಾವುದು ಕಿರಿಕಿರಿ ಬರಲ್ಲ ಸರ್. ಆಮೇಲೆ ನಟ್ ಬೋಲ್ಟ್ ಟೈಟ್ ಮಾಡೋದು, ಬೆಲ್ಟ್ ಚೆಕ್ ಮಾಡ್ಕೊಂತ ಇರಬೇಕು. ಇಷ್ಟು ಬಿಟ್ಟರೆ ಬಾಕಿ ಏನಿಲ್ಲ ಸರ್ ಮೇಂಟೆನೆನ್ಸ್. ಈಗ ನೀವು ಬೇರೆ ಬೇರೆ ಬೆಳೆಗಳನ್ನ ನಾವು ಕಾಳು ಹಾಕ್ಬೋದು ಅಂತ ಹೇಳಿದ್ರೆ ಸೊ ಅದಕ್ಕೆ ಜಾಲರ ಚೇಂಜ್ ಮಾಡಬೇಕಾಗುತ್ತೆ. ಯಾವ ಥರ ಹೌದು ಸರ್, ನಾವು ಹೆಂಗಿದೆ ಈಗ ಈ ಸೀಸನ್ ಅಂದ್ರೆ ಗೋವಿನ ಜೋಳ, ಈಗ ಫಸ್ಟ್ ಸೀಸನ್ ಈಗ ಮುಂಗಾರಿ ಸೀಸನ್ ಅಂತೀವಿ. ಮುಂಗಾರಿ ಸೀಸನ್ ಒಳಗಡೆ ಮೇನ್ ಅಂದ್ರೆ ಸೋಯಾಬೀನ್ ಹಾಕ್ತಾರೆ, ಮತ್ತೆ ಆಮೇಲೆ ಯಾವ್ದು ಉದ್ದ ಹಾಕ್ತಾರೆ, ಹೆಸರು ಹಾಕ್ತಾರೆ ಸರ್. 3 ಕ್ರಾಪ್ ನಮ್ಮ ಏರಿಯಾದಲ್ಲಿ ಹಾಕ್ತಾರೆ. ಅದ್ರಲ್ಲಿ ಒಂದೇ ಕಟ್ರ ಒಳಗಡೆ 3 ಕ್ರಾಪ್ ಬರುತ್ತೆ. ನೆಕ್ಸ್ಟ್ ಸೀಸನ್ ಒಳಗಡೆ ಕಡ್ಲಿ ಹಾಕ್ತಾರೆ ಮತ್ತೆ ಗೋಧಿ ಹಾಕ್ತಾರೆ. ಅವೆರಡು ಒಂದ್ರಲ್ಲಿ ಬರುತ್ತೆ. ಜೋಳಕ್ಕೆ ಇನ್ನೊಂದು ಸಣ್ಣ ಕಟ್ರ್ ಕೊಟ್ಟಿರ್ತೀವಿ. ಸೊ ಇದ್ರ ಜೊತೆ 4 ಸೆಟ್ ಕಟ್ರ್ ಕೊಡ್ತೀವಿ. ಆ 4 ಸೆಟ್ ಕಟ್ರ್ ಒಳಗಡೆ ಆಲ್ ಕ್ರಾಪ್ ಬರುತ್ತೆ ಸರ್. ಸೊ ಅವರೇ ರೈತರೇ ಚೇಂಜ್ ಮಾಡ್ಕೋಬಹುದು. ಕಸ್ಟಮರ್ ಓರಿಯೆಂಟೆಡ್ ಇದೆ ಸರ್. ಮೇಲ್ಗಡೆ ಅದು ಓಪನ್ ಮಾಡ್ಕೊಂಡು ಲಾಕ್ ಸಿಸ್ಟಮ್ ಇಟ್ಟಿದೀವಿ. ಈ ಲಾಕ್ ಓಪನ್ ಮಾಡಿದ್ರೆ ಡ್ರಮ್ ಓಪನ್ ಆಗುತ್ತೆ. ಒಳಗಡೆ ಕಟ್ರ್ ಇರುತ್ತೆ ಸರ್, ಬೋಲ್ಟ್ ಅಟ್ಯಾಚ್ ಮಾಡಿರ್ತೀವಿ. ಬೋಲ್ಟ್ ತೆಗೆದು ಕಟ್ರ್ ತೆಗೆದು ಅದ್ರೊಳಗೆ ಹಾಕೊಂಡ್ರೆ ಮುಗಿತು ಸರ್. ಆ ಸಿಸ್ಟಮ್ ನಿಮ್ಗೆ ಅಲ್ಲಿ ಒಳಗಡೆ ತೋರಿಸ್ತೀನಿ. ಅಲ್ಲಿ ಓಪನ್ ಮಾಡಿದೀವಿ, ಅದ್ರೊಳಗಡೆ ಗೊತ್ತಾಗುತ್ತೆ. ಹಾಂ ಸರ್ ಹೇಳಿ ಸರ್. ಇದು ಜಂಬೋ ಮಿನಿ ಅಂತೇಳಿ. ಓಕೆ, ಇದು 64 ಇಂಚಿ ಡ್ರಮ್ ಸೈಜ್ ಬರುತ್ತೆ. ನಿಮ್ಗೆ ಹೇಳಿದ್ನಲ್ಲ ಫುಲ್ ಅಮೌಂಟ್ 4,45,000 1 ಲಕ್ಷ ಸಬ್ಸಿಡಿ ಅಂತೇಳಿ. ಇದ್ರೊಳಗಡೆ 2 ಕಟ್ರ್ ಇರ್ತಾವ ಸರ್. ನಾವು ಟೋಟಲ್ ಆಗಿ ನಿಮ್ಗೆ ಇಲ್ಲಿದೆ ನೋಡಿ, ಇವು ಕಟ್ರ್ ಅಂತೇಳಿ ಹೇಳ್ತೀವಿ. ಓಕೆ, ಇವೇ ಕಟ್ರು. ಇವನ್ನ ನಾವು ಇಲ್ಲಿ ಬೋಲ್ಟ್ ಇಟ್ಟಿರ್ತೀವಿ. ಇವೇನ್ ಬೋಲ್ಟ್ ಇದಾವಲ್ಲ, ಈ ಬೋಲ್ಟ್ ಅನ್ನ ಓಪನ್ ಮಾಡ್ಕೊಂಡು ಕಟ್ರ್ ತಕೋಬಹುದು ಸರ್. ಕಟ್ರ್ ತಕೊಂಡು ಕ್ರಾಪ್ ವೈಸ್ ಚೇಂಜ್ ಮಾಡ್ಬೇಕು. ಈಗ ಏನ್ ಹಾಕಿದೀವಲ್ಲ, ಈಗ ನಿಮ್ಗೆ ಇವು ಅಂದ್ರೆ ನಾವು ಟೋಟಲ್ ಇದ್ರ ಜೊತೆ 4 ಸೆಟ್ ಕಟ್ರ್ ಕೊಡ್ತೀವಿ. 4 ಸೆಟ್ ಕಟ್ರು ನಮ್ದು ಏನು ಕ್ರಾಪ್ ಇದೆಯಲ್ಲ ಎಲ್ಲಾ ಕ್ರಾಪು ನೀವು ಅದ್ರೊಳಗೆ ಕ್ಲಿಯರ್ ಮಾಡ್ಕೊಳ್ಬಹುದು. ಆ ಸಿಸ್ಟಮ್ ಇಟ್ಟಿದೀವಿ ಸರ್ ಇದು. ಓಕೆ ಸರ್, ಇದು ಬ್ಲೇಡ್ ಎಲ್ಲ ಇದೆಯಲ್ಲ, ಇದು ಶಾರ್ಪ್ ಇದೆಯಲ್ಲ? ಹಾ ಸರ್. ಸೊ ಅದೇ ಚೇಂಜ್ ಮಾಡ್ಬೇಕಾಗತ್ತೆ. ಮಾಡಿದ್ರೆ ಎಷ್ಟು ದಿನ? ಇಲ್ಲ ಸರ್, ಇದು ಒಂದ್ ಸೀಸನ್ ಒಂದ್ ಸೈಡ್ ಬರುತ್ತೆ ಸರ್. ಪೂರ್ತಿ ಈಗ ನಮ್ಮ ಮುಂಗಾರಿ ಸೀಸನ್ ಒಂದ್ ಸೈಡ್ ಬರುತ್ತೆ. ಹಿಂಗಾರಿ ಸೀಸನ್ಗೆ ಇದನ್ನ ಉಲ್ಟಾ ಹಾಕೋದು ಸರ್. ಅವಾಗ ಅದು ಒಂದ್ ಸೀಸನ್ ಬರುತ್ತೆ. ಸೊ ಅದು ಒಂದು ಬ್ಲೇಡ್ 1 ಇಯರ್ ನಿಮ್ಗೆ ರನ್ ಮಾಡಿಕೊಡುತ್ತೆ ಸರ್. ಸೊ ಒಂದಿದ್ರಲ್ಲಿ 2 ಬ್ಲೇಡ್ ಬರುತ್ತೆ. ಹಾ ಸರ್. ಹಾ ಸರ್. ಫ್ಯಾನ್ ಅಂತಾರೆ ಏನು ಸರ್ ಇದು? ಫ್ಯಾನ್ ಅಲ್ಲ ಸರ್, ಅದು ಒಳಗಡೆಯಿಂದ ನೀವೇನ್ ಇನ್ಪುಟ್ ಹಾಕಿರ್ತಿರಲ್ಲ, ಹೌದು, ಅದನ್ನ ಇದು ಈಗ ನಮ್ಮ ಡ್ರಮ್ಮಿಗೆ ಕೊಡಕ್ ಅನುಕೂಲ ಮಾಡಿಕೊಡುತ್ತೆ ಸರ್. ವೇಸ್ಟ್ ಆದಂದ್ರೆ ಯಾವ ಕಡೆ ಹೋಗುತ್ತೆ ಸರ್? ಇಲ್ಲಿ ಇದು ಕಟಾವ್ ಮಾಡಿ ತೆಳಗಡೆ ಕೊಡುತ್ತೆ ಸರ್. ಆ ಟೈಮಲ್ಲಿ ಇಲ್ಲಿ ಇದಕ್ಕೆ ಅರ್ಧ ಚಂದಮ್ ಅಂತೀವಿ ಸರ್ ನಾವು. ಇದು ಡ್ರೈ ಇತ್ತಂದ್ರೆ ಮಟೀರಿಯಲ್ ಇದನ್ನ ಓಪನ್ ಮಾಡ್ಕೋಬೇಕು ಸರ್. ಇಲ್ಲೇ 75% ಮಟೀರಿಯಲ್ ಇಲ್ಲೇ ಹೋಗ್ಬಿಡುತ್ತೆ, 25% ತೆಳಗಡೆ ಹೋಗುತ್ತೆ. ಅದೇ ವೆಟ್ ಇತ್ತ ಆಮೇಲೆ ಈಗ ನಮ್ದು ಕ್ರಾಪ್ ಪೂರ್ತಿ ಡ್ರೈ ಆಗಿದೆ, ವೆಟ್ ಆಗಿಲ್ಲ ಅಂದಾಗ ಇದನ್ನ ಹಾಕಿದ್ರು ಇಲ್ಲಿ ಕಟ್ ಆಗಿ ತೆಳಗಡೆ ಹೋಗುತ್ತೆ. ಅವಾಗ ನೀವು ಮೇವು ಸಿಗುತ್ತೆ ಸರ್ ಕಸ್ಟಮರ್ಗೆ. ಸೊ ಡ್ರೈ ವೆಟ್ ಎರಡು ಹಾಕೋಬಹುದು ಸರ್. ಇದ್ರೊಳಗೆ ಡ್ರೈ ಮಟೀರಿಯಲ್ ಮತ್ತು ವೆಟ್ ಮಟೀರಿಯಲ್ ಎರಡು ಯೂಸ್ ಮಾಡಬಹುದು. ಓಕೆ ಸರ್. ಸರ್ ಇದೆಲ್ಲ ಬೆಲ್ಟ್ ಸಿಸ್ಟಮ್ ಇದೆಯಲ್ಲ? ಹಾ ಸರ್. ಸೊ ಎಷ್ಟು ದಿನ ಲೈಫ್ ಬರುತ್ತೆ ಸರ್ ಇದು? ಇನ್ ಕೇಸ್ ಪ್ರಾಬ್ಲಮ್ ಅಂದ್ರೆ ಏನು ಬರುತ್ತೆ ಸರ್? ಇದು ಕಸ್ಟಮರ್ ಓರಿಯೆಂಟೆಡ್ ಅಂದ್ರೆ ನಥಿಂಗ್ ಬಟ್ ಯಾವಾಗೂ ಪ್ರಾಬ್ಲಮ್ ಬರಲ್ಲ. ಹಿಲ್ಟರ್ ಬೆಲ್ಟ್ ಹಾಕಿರ್ತಾರೆ ಸರ್. ಆಮೇಲೆ ಇದ್ರೊಳಗೆ ನಾವು ಕಸ್ಟಮರ್ಗೆ ಈ ಬೆಲ್ಟ್ ಏನಿದೆಯಲ್ಲ ನಾವು ಡಬಲ್ ಸಿಸ್ಟಮ್ ಇಟ್ಟಿದೀವಿ. ಅಂದ್ರೆ 720 RPM 1000 RPM. ಕಸ್ಟಮರ್ಗೆ ಟ್ರ್ಯಾಕ್ಟರ್ ಲೋಡ್ ಆಗಲ್ಲ ಇದರಲ್ಲಿ. ಓಕೆ, ಇದು ಹೆಂಗ್ ಮಾಡಿದೀವಿ ಅಂದ್ರೆ ಸ್ಪೀಡ್ ಆಗುತ್ತೆ. ಡ್ರಮ್ ಸ್ಪೀಡ್ ಸ್ಲೋ ಇಲ್ಲೇ ಮಾಡ್ಕೋಬಹುದು. ಆಮೇಲೆ ಇಲ್ಲಿನೂ ಇಟ್ಟಿದೀವಿ ಸರ್. ಇಲ್ಲಿ ಹೆಂಗ್ ಮಾಡಿದೀವಿ ಅಂದ್ರೆ ಇದು ಓನ್ಲಿ ಫ್ಯಾನ್ ವರ್ಕ್ ಆಗುತ್ತೆ. ಇಲ್ಲಿ ನಿಮ್ಗೆ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ನೋಡಬಹುದು ನೀವು, ಬನ್ಸಾಲ್ ಇಂಡಸ್ಟ್ರಿ ಅಂತ. ಇಲ್ಲಿ ನಾವು ಏನ್ ಮಾಡಬಹುದು, 800 RPM 900 RPM 1000 RPM ಇಲ್ಲಿ 2 ಬೆಲ್ಟ್ ಇದೆ. ಅವನ್ನ 3 ಸಿಸ್ಟಮ್ ಆಗಿ ಚೇಂಜ್ ಮಾಡ್ಕೋಬಹುದು. ಸೊ ಇದು ಟ್ರ್ಯಾಕ್ಟರ್ ವೈಸ್. ಹಾ ಸರ್, ಕ್ರಾಪ್ ಇದನ್ನ ಹೆಂಗನ್ ಸರ್, ಕ್ರಾಪ್ ವೈಸ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಜೋಳ ಹಾಕಿದಾಗ 800 RPM ಹಾಕೋಬೇಕು. ಆಮೇಲೆ ಸೋಯಾಬೀನ್ ಹಾಕ್ಬೇಕಾದ್ರೆ 1000 RPM ಇಟ್ಕೊಳ್ಬೇಕು. ಹಿಂಗೆ ಕ್ರಾಪ್ ವೈಸ್ ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಬೆಲ್ಟ್. ಸೊ ನಿಮ್ ಮಿಷನ್ ರೈತರು ತಗೊಂಡಾಗ ನೀವು ಅವ್ರಿಗೆ ಏನೇನು ಗೈಡ್ಲೈನ್ ಮಾಡ್ತೀರಾ ಸರ್? ಸರ್ ಇದೆ ಅವ್ರಿಗೆ ಏನ್ ಹೇಳೋದಂದ್ರೆ ಮೇನು 24 ತಾಸಿಗೆ ಒಂದ್ಸಲ ಗ್ರೀಸ್ ಮಾಡ್ಬೇಕು ಸರ್. ನಟ್ ಬೋಲ್ಟ್ ಚೆಕ್ ಮಾಡ್ಕೊಂತ ಇರಬೇಕು. ಆಮೇಲೆ ಮೇನು ಇವೇನ್ ನಮ್ದು ಪುಲಿ ಗಿಲಿ ಇರ್ತಾವಲ್ಲ, ಇವು ಕೀ ಅದು ಏನೋ ಲೂಸ್ ಆಗಿದಾವ ಏನಂತ ನೋಡ್ಕೊಂತ ಇದ್ರೆ ಸಾಕು. ಇಷ್ಟು ಬಿಟ್ರೆ ಬಾಕಿ ಏನು ಇಲ್ಲ ಸರ್ ಅವ್ರ ಕಸ್ಟಮರ್. ನಮ್ಮ ಸಂಸ್ಥೆಯಿಂದ ಅಂದ್ರೆ ಗಣೇಶ್ ಟ್ರೇಡರ್ ಸಂಸ್ಥೆಯಿಂದಾನೇ ನಾವು ಇವಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಹಾ ಸರ್, ಗಣೇಶ್ ರೋಟಾವೇಟರ್ ಅಂತ ಹೇಳಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಇದು ಹೆಂಗೆ 6 ಫೀಟ್ ರೋಟಾವೇಟರ್ ಮತ್ತೆ 5 ಫೀಟ್ ರೋಟಾವೇಟರ್ ನಿಮಗೆ ಸಿಗ್ತೈತೆ ನಮ್ಮ ಹತ್ರ. ಓಕೆ, ಇದರಲ್ಲಿ ನಾವೇನ್ ಮಾಡಿದೀವಿ, ಗಣೇಶ್ ರೋಟಾವೇಟರ್ ಅಲ್ಲಿ ಇದು ಗೇರ್ ಬಾಕ್ಸ್ ಹೆವಿ ಗೇರ್ ಬಾಕ್ಸ್ ಯೂಸ್ ಮಾಡ್ಕೊಂಡಿದೀವಿ. ಜೆಡಿ ಗೇರ್ ಬಾಕ್ಸ್ ಅಂತ ಬರುತ್ತೆ, ಹೆವಿ ಡ್ಯೂಟಿ ಗೇರ್ ಬಾಕ್ಸ್ ಯೂಸ್ ಮಾಡ್ಕೊಂಡಿದೀವಿ. ಆಮೇಲೆ ನಿಮ್ಗೆ ನಾವು ಇದು ನಮ್ದು ರೆಗ್ಯುಲರ್ ಪ್ಲಸ್ ಅಂತ ಹೇಳಿ ಕರಿತೀವಿ ಇದಕ್ಕೆ. ಈ ಮಾಡೆಲ್ಗೆ ಹೆವಿ ಗೇರ್ ಬಾಕ್ಸ್ ಪ್ಲಸ್ ಆಮೇಲೆ ಇದಕ್ಕೆ 2 ಸ್ಪ್ರಿಂಗ್ ಬರುತ್ತೆ. ಸ್ಪ್ರಿಂಗ್ 2 ಬರುತ್ತೆ. ಏನ್ ಸರ್ ಉದ್ದೇಶ ಅದು? ಹಾ ಸರ್, ಇದು ಏನು ರನ್ ಮಾಡ್ತಿರ್ತಾರಲ್ಲ ಸ್ಪ್ರಿಂಗ್ ಸಸ್ಪೆನ್ಷನ್ ಇರುತ್ತೆ ನಮ್ಗೆ. ಅಂದ್ರೆ ಡಿಪೆಂಡ್ ಅಪಾನ್ ಸಾಯಿಲ್ ಕಂಡೀಷನ್ ಮೇಲೆ ಅವ್ರ ರೈತರನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಳ್ತಾರೆ, ಎಷ್ಟು ಹೈಟ್ ಬೇಕು ಏನು ಅನ್ನೋದು. ಆಮೇಲೆ ಇದು ರೆಗ್ಯುಲರ್ ಮಾಡೆಲ್ ಐತೆ ಸರ್. ಇನ್ನೊಂದು ಏನ್ ಮಾಡಿದೀವಿ, ಸೇಮ್ ಹೆವಿ ಡ್ಯೂಟಿ ಪ್ಲಸ್ ಅಂತ ಹೇಳಿ ಮಾಡ್ಕೊಂಡಿದೀವಿ. ಇದಕ್ಕೆ ಈ ಮಾಡೆಲ್ಗೆ ಏನ್ ವ್ಯತ್ಯಾಸ ಅಂದ್ರೆ ಇದು 460 kg ಬರುತ್ತೆ ಸರ್. ಇದು 500 kg ಬರುತ್ತೆ. ಆಮೇಲೆ ಇದಕ್ಕೆ ಹಿಂದೆ ಸ್ಪ್ರಿಂಗ್ 4 ಬರುತ್ತೆ ಸರ್. 4 ಸ್ಪ್ರಿಂಗ್ ಯೂಸ್ ಮಾಡ್ಕೊಂಡಿದೀವಿ. ಆಮೇಲೆ ಗೇರ್ ಬಾಕ್ಸ್ ಇದೇನ್ ನಮ್ದು ಗೇರ್ ಬಾಕ್ಸ್ ಬರುತ್ತಲ್ಲ, ಗೇರ್ ಬಾಕ್ಸ್ಗೆ ಸಪೋರ್ಟಿಂಗ್ 4 ಪಟ್ಟಿ ಇಟ್ಕೊಂಡಿರ್ತೀವಿ. ಆಮೇಲೆ ಮೇನ್ ಗೇರ್ ಬಾಕ್ಸ್ಗೆ
ಬಾಕ್ಸಿಗೆ ಸಪೋರ್ಟಿಂಗ್ ಪಟ್ಟಿ ಇರುತ್ತೆ ಇದಕ್ಕೆ. ಮೇನ್ ಗೇರ್ ಬಾಕ್ಸಿಗೂ ಸಪೋರ್ಟಿಂಗ್ ಪಟ್ಟಿ ಕೊಟ್ಟಿದ್ದೀವಿ. Okay. ಸೊ ಇದರಿಂದ ವೈಬ್ರೇಷನ್ ಯಾವುದೇ ನಟ್ ಬೋಲ್ಟ್ ಆಗಲಿ ಏನಾಗಲಿ ಲೂಸ್ ಆಗಲ್ಲ. ಓಕೆ. ಅಲ್ಲದೆ ಏನ್ ಮಾಡಿದೀವಿ, ಎಲ್ಲಾ ಕಂಪ್ನಿ ರೋಟೋವೇಟರ್ಗಿಂತ ನಮ್ಮ ಕಂಪ್ನಿ ರೋಟೋವೇಟರ್ ಮಿನಿಮಮ್ ಇದು ಏನ್ ಹೈಟ್ ಬರ್ತಲ್ಲ ಬ್ಲೇಡ್ ಇಂದ ಮೇಗಿನ ಪತ್ರಾಗೆ ಹೈಟ್ ಮಿನಿಮಮ್ 4 ಇಂಚು ಹೈಟ್ ಇಟ್ಟಿದೀವಿ. ಇದು ಹೆವಿ ಡ್ಯೂಟಿ ಪ್ಲಸ್ ಅಲ್ಲಿ. ರೆಗ್ಯುಲರ್ ಪ್ಲಸ್ ಅಲ್ಲಿ ಏನ್ ಮಾಡಿದೀವಿ, ಎಲ್ಲಾ ಕಂಪ್ನಿ ರೋಟೋವೇಟರ್ ಮಿನಿಮಮ್ 2 ಇಂಚ್ ಅಷ್ಟೇ ಹೈಟ್ ಇದೆ. ಅಷ್ಟೇ 2 ಇಂಚ್ ಹೈಟ್ ಇಟ್ಟಿದೀವಿ. ಇದಕ್ಕೆ ಡಿಫ್ರೆನ್ಸ್ ಏನಂದ್ರೆ ಮಾಯಿಶ್ಚರ್ ಕಂಡೀಷನ್ ಒಳಗೂ ರೋಟೋವೇಟರ್ ಇದು ತುಂಬಲ್ಲ. ಓಕೆ. ಈ ರೋಟೋವೇಟರ್ ಎಲ್ಲಾ ಕಂಪ್ನಿ ರೋಟೋವೇಟರ್ ಹೆಂಗಿದೆಯಲ್ಲ, ಎಲ್ಲಿ ಮಾಯಿಶ್ಚರ್ ಇರಲ್ಲ ಅವ್ರು ಯೂಸ್ ಮಾಡ್ಕೊಳ್ಬಹುದು. ಈ ಮ್ಯಾಗಿನ ಪತ್ರ ಮತ್ತು ತೆಳಗಿನ ಬ್ಲೇಡಿಗೆ 4 ಇಂಚಿ ಗ್ಯಾಪ್ ಕೊಟ್ಟಿದೀವಿ. 4 ಇಂಚಿ ಗ್ಯಾಪ್ ಕೊಟ್ರೆ ರೊಜ್ಜ ಒಳಗೆ ಹೊಡೆದ್ರು ಸ್ಪೇಸ್ ಜಾಸ್ತಿ ಇರುತ್ತೆ. ಅದಕ್ಕೆ 4 ಇಂಚ್ ಅಂದ್ರೆ 2 ಇಂಚಿಗೆ 4 ಇಂಚಿಗೆ ಡಿಫ್ರೆನ್ಸ್ ಐತ್ರಿ. ಸೊ ಇದು ನಿಮ್ಗೆ ಈಗ ಈಗ ಸದ್ಯ ಏನ್ ಮಾಡ್ತೀವಿ, ಕೃಷಿ ಮೇಳದಲ್ಲಿ ಇದಕ್ಕೆ 78 ಕೊಡ್ತಾ ಇದೀವಿ, ಇದು 85 ಕೊಡ್ತಾ ಇದೀವಿ. ಆಕ್ಚುಲಿ ಸಬ್ಸಿಡಿ ಒಳಗೆ ಇದು 85,000 ಇದೆ ರೀ. ಇದು ಸಬ್ಸಿಡಿ ಒಳಗೆ 90,500 ಇದೆ. ಸರ್ ಮೇಜರ್ ಆಗಿ ಯಾವ HP ಟ್ರ್ಯಾಕ್ಟರ್ಗೆ ಯೂಸ್ ಆಗುತ್ತೆ ಸರ್? ಸರ್ ಮಿನಿಮಮ್ 45 HP ಟ್ರ್ಯಾಕ್ಟರ್ಗೆ ಯೂಸ್ ಮಾಡಬೇಕು. 6 ಫೀಟ್ 5 ಫೀಟ್ ಆದ್ರೆ 35 HP ಯೂಸ್ ಮಾಡಬೇಕು. 35. ಹಾಂ ಸರ್, ನಮ್ಮ ಕಡೆ ಎರಡು ಅವೈಲೇಬಲ್ ಇದೆ. 35 HP ಗೆ 5 ಫೀಟು ಅವೈಲೇಬಲ್ ಇದೆ, 6 ಫೀಟು ಅವೈಲೇಬಲ್ ಇದೆ. ಸೊ ರೋಟಾವೇಟರ್ ಜೊತೆಗೆ ಏನಾದರೂ ಬೇರೆ ಕೊಡ್ತಾ ಇದ್ದೀರಾ ಸರ್? ರೋಟಾವೇಟರ್ ಜೊತೆ ಮತ್ತೆ MB ಫ್ಲೋನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ವಿ ಸರ್, ನಮ್ಮ ಗಣೇಶ್ ಅಂತೇಳಿ. ಸರ್ ಇದ್ರೊಳಗೆ ನಾವು 35 to 45 HP ಅಂತೇಳಿ MB ಫ್ಲೋ ಲಾಂಚ್ ಮಾಡಿದೀವಿ. ಓಕೆ. ನಮ್ದೇ ಬರೋದು ಬ್ರ್ಯಾಂಡಿಂಗ್ ಗಣೇಶ್ ಅಂತಾನೆ ಬರುತ್ತೆ. ಟ್ರ್ಯಾಕ್ಟರ್ HP ಮತ್ತೆ ಟೈರ್ ಸೈಜ್ ನೋಡ್ಕೊಂಡು ನಾವು ನಿಮ್ಗೆ ಕೊಡ್ತೀವಿ. ಅಂದ್ರೆ ಟೈರ್ ಸೈಜ್ 13, 14, 16 ಹಿಂಗ್ ಬರ್ತಾವ ಕಸ್ಟಮರ್ಗೆ. ಸೊ ನಾವ್ ಏನ್ ಮಾಡ್ತೀವಿ, ಆ ಟೈರ್ ನೋಡ್ಕೊಂಡು ಅವ್ರಿಗೆ ಯಾವ್ದು ಸೂಟೇಬಲ್ ಆಗುತ್ತೆ ಅನ್ನೋದನ್ನ ನಾವು ಅವ್ರಿಗೆ ಕೊಡ್ತೇವೆ ಸರ್. ಸರ್ ಅದು 10 ಇಂಚ್ ಇತ್ತಂತಂದ್ರೆ 35ರಿಂದ 45, 12 ಇಂಚ್ ಇತ್ತಂದ್ರೆ 45ರಿಂದ 55, 14 ಇಂಚ್ ಇತ್ತಂದ್ರೆ 55ರಿಂದ 65. ಸೊ ಈ ರೀತಿ ಸ್ಪೆಸಿಫಿಕೇಶನ್ ಅದು ಡಿಪೆಂಡ್ಸ್ ಅಪಾನ್ ಟೈರ್ ತಕ್ಕಂಗೆ ನಾವು ಕೊಡ್ತೀವಿ ಸರ್. ಆಮೇಲೆ ಕಸ್ಟಮರ್ಗೆ ಇನ್ನೊಂದು ಹೆಂಗಂದ್ರೆ ಸರ್, ನಾವು ಏನು ಈಗ MB ಫ್ಲೋ ಕೊಡ್ತೀವಲ್ಲ, ತಗೊಂಡು ಹೋದ್ರೆ ಇನ್ ಕೇಸ್ ಏನಾದರೂ ಅದು ಕರೆಕ್ಟಾಗಿ ರನ್ ಆಗಲಿಲ್ಲ, ಒಂದು ಸೈಡ್ ಹತ್ತಿ ಒಂದು ಸೈಡ್ ಹತ್ತಿಲ್ಲ ಅಂದ್ರೆ ನೇಗ್ಲನೇ ಚೇಂಜ್ ಮಾಡಿಕೊಡ್ತೀವಿ. ಸೊ ಆಪ್ಷನ್ ಇದೆ. ಹೌದು, ನೇಗ್ಲಾನೇ ಚೇಂಜ್ ಮಾಡಿಕೊಡ್ತೀವಿ ನಿಮಗೆ. ಹೈಡ್ರೋಲಿಕ್ ಪಂಪ್ ಇರುತ್ತೆ, ಹೈಡ್ರೋಲಿಕ್ ಪಂಪಿಲ್ಲೇ. ಹಾಂ ಸರ್, ಟ್ರ್ಯಾಕ್ಟರ್ಗೆ ಮತ್ತೆ ಟ್ರ್ಯಾಕ್ಟರ್ ಸೈಡ್ ಕಿಟ್ಟು ಕೊಡ್ತೀವಿ. MB ಫ್ಲೋ ಜೊತೆ MB ಫ್ಲೋ ಕಿಟ್ಟು ಕೊಡ್ತೀವಿ, ಟ್ರ್ಯಾಕ್ಟರ್ ಸೈಡ್ ಕಿಟ್ಟು ಕೊಡ್ತೀವಿ. 2013ರಿಂದ ಮಾಡ್ತಾ ಇದೀವಿ. ಅಪ್ರಾಕ್ಸಿಮೇಟ್ಲಿ 12ರಿಂದ 15 ವರ್ಷ ಆಯಿತು. ಸೊ ಕಸ್ಟಮರ್ಗೆ ಇದಿಷ್ಟೇ ಎಲ್ಲ ಬೆಳೆಸೋ ಕಾರಣ ಅವರೇ. ಸೊ ಅದಕ್ಕೆ ನಾವೇನು ಹೇಳೋದಂದ್ರೆ ಒಳ್ಳೆ ಕ್ವಾಲಿಟಿ ಮಷಿನ್ ಕೊಡ್ತಾ ಇದೀವಿ, ಬಂದು ಪರ್ಚೇಸ್ ಮಾಡಿ. ಆಮೇಲೆ ಅದಕ್ಕೆ ನಿಮ್ಗೆ ಸರ್ವಿಸು ಕೊಡ್ತೀವಿ. ಆಮೇಲೆ ನಮ್ಮ ರಿಲೇಶನ್ಶಿಪ್ಪು ಬೆಳೆಯುತ್ತೆ. ನಾವೇನು ಹೇಳೋದು, ಕಸ್ಟಮರ್ಗೆ ಯಾವುದೋ ಕಸ್ಟಮರ್ ಕೊಟ್ಟರು ನೀ ತಗೊಂಡೋಗಿ ಯೂಸ್ ಮಾಡಪ್ಪ, ನಿನ್ನ ಖುಷಿ ಆದ್ಮೇಲೆ 4 ಜನ ಕಳಿಸು. ಸೊ ಹಂಗೆ ನಡ್ಕೊಂಡ್ ಬಂದಿದೆ, ಆ ರೀತಿನೇ ಹೋಗ್ತಾ ಇದೆ ಸರ್. ಸೊ ರೈತರೇ ಫೀಡ್ಬ್ಯಾಕ್ ಬೇರೆ ಕರ್ಕೊಂಡ್ ಬರ್ತಾ ಇರ್ತಾರೆ. ಹೌದು ಸರ್. ಯಾರು ಮಷಿನ್ ತಗೊಂಡು ಹೋಗ್ತಾರೆ ಮಿನಿಮಮ್ 10 to 15 ಮಷಿನ್ ಕೊಡಿಸ್ತಾ ಇದ್ದಾರೆ. ಆ ರೀತಿ ಒಳ್ಳೆ ಭಾವನೆ ಬೆಳೆಸ್ಕೊಂಡಿದ್ದಾರೆ ಸರ್. ಈಗ ನಮ್ಮ ಬನ್ಸಾಲ್ ಥ್ರೆಷರ್ ಅಂತೂ ಆಲ್ ಓವರ್ ಕರ್ನಾಟಕ, ಮೀನ್ಸ್ ನಮ್ಮ ಕರ್ನಾಟಕ ಅನ್ನೋದಕ್ಕಿಂತ ಪೂರ ಆಲ್ ಓವರ್ ಇಂಡಿಯಾ ಎಲ್ಲಾ ಸ್ಟೇಟ್ ಒಳಗೂ ನಂಬರ್ 1 ಬ್ರ್ಯಾಂಡ್ ಆಗಿ ಬಂದಿದೆ ಸರ್. ಸೊ ಇವಾಗ ಈ ಮೇಜ್ ಲಾಂಚ್ ಮಾಡಿ ನಾವು ಆಕ್ಚುಲಿ ಈಗ ಲಾಸ್ಟ್ ಸೀಸನ್ ಎಂಡಿಗೆ ಲಾಂಚ್ ಮಾಡಿದ್ರು ಅವರು. ಸೊ ಅಲ್ಲಿಂದ ಇಲ್ಲಿವರೆಗೂ ಆಫ್ ಸೀಸನ್ ಇದ್ರು 80 ಮಷಿನ್ ಕೊಟ್ಟು ಸರ್. ಸೊ ಈ ಕಂಪ್ನಿ ಕಡೆಯಿಂದ ಅಪ್ರಾಕ್ಸಿಮೇಟ್ಲಿ ಏನಿಲ್ಲ ಅಂದ್ರೆ 300 to 400 ಮಷಿನ್ ಸಪ್ಲೈ ಮಾಡುವಂತ ಪ್ಲಾನ್ ಇಟ್ಕೊಂಡಿದ್ದೀವಿ ಸರ್. ಈಗ ಮೇಜ್ ಒಳಗಡೆ ಮಲ್ಟಿ ಕ್ರಾಪ್ ಅಂತೂ ಹೇಳೋದೇ ಬೇಡ. ಲಾಸ್ಟ್ ಇಯರೇ 780 ಮಷಿನ್ ಕೊಟ್ಟಿದ್ವಿ, ಈ ಸಲ 500 ಕ್ರಾಸ್ ಆಗುತ್ತೆ ಸರ್. ಸೊ ಏನು ಡಿಫ್ರೆನ್ಸ್ ಏನಂತ ಇದೆ ಬೇರೆದು ಕಂಪೇರ್ ಮಾಡ್ಕೊಂಡ್ರೆ ಬನ್ಸಲಲ್ಲಿ ಏನಂತ ಇದೆ ಸರ್? ಇದ್ರೊಳಗೆ ಏನು ಕಸ್ಟಮರ್ ಓರಿಯೆಂಟೆಡ್ ಐತೆ ಸರ್. ಬೇರೆದೆಲ್ಲ ಹೆಂಗ್ ಮಾಡಿದಾರೆ ಸರ್, ಡಬಲ್ ಶಾಫ್ಟ್ ಮಾಡಿದ್ದಾರೆ, ಆಮೇಲೆ ಹೊಳ್ಳಿ ಬೆಲ್ಟ್ ಸಿಕ್ಕಾಪಟ್ಟೆ ಬೆಲ್ಟ್ ಹಾಕಿದ್ದಾರೆ. ಸೊ ಇವ್ರು ಸಿಂಪಲ್ ಕಸ್ಟಮರ್ ಸುಮ್ಮನೆ ನೋಡಿದ್ರೆ ಏನ್ ಮಾಡಬೇಕು ಅನ್ನೋದು ಅದ್ರೊಳಗೆ ಗೊತ್ತಾಗುತ್ತೆ ಸರ್ ಅವಂಗ. ಈಗ ನಮಗೊಂದು ಫೋನ್ ಮಾಡಿದ ಅಥವಾ ವಿಡಿಯೋ ಕಾಲ್ ಮಾಡಿದ್ರಂದ್ರೆ ಇದನ್ನ ಚೇಂಜ್ ಮಾಡ್ಕೊಂಡ್ರೆ ಅದನ್ನ ಚೇಂಜ್ ಮಾಡ್ಕೊಳಕ್ಕೆ ಅವ್ನು ಕ್ಲಿಯರ್ ಆಗಿರ್ತೈತಿ. 5 ನಿಮಿಷದೊಳಗಡೆ ಅವ್ನು ಸೆಟ್ಟಿಂಗ್ ಮುಗಿದ್ ಬಿಡುತ್ತೆ. ಸೊ ಹಿಂಗಾಗಿ ಕಸ್ಟಮರ್ಗೆ ಏನ್ ಬೇಕಾಗಿದೆ ಸರ್, ಸರ್ವಿಸ್ ಮತ್ತೆ ಅವ್ರಿಗೆ ಕಾಂಪ್ಲಿಕೇಟೆಡ್ ಇರಬಾರ್ದ್ರಿ, ಇಮಿಡಿಯೇಟ್ಲಿ ಸಾಲ್ವ್ ಆಗಬೇಕು. ಸೊ ಅದು ಇದ್ರೊಳಗೆ ಕಂಪ್ನಿಯವರು ಇನ್ಸ್ಟಾಲ್ ಮಾಡಿದಾರೆ. ಸೊ ಹಿಂಗಾಗಿ ಅವ್ರಿಗೆ ಬಹಳ ಅನುಕೂಲ ಆಗೈತಿ. ಸೊ ಯಾರಿಗಾದ್ರು ರೈತರು ಬೇಕು ಅಂದ್ರೆ ಎಲ್ಲಿ ಸಂಪರ್ಕ ಮಾಡಬೇಕಾಗುತ್ತೆ? ಕಾಂಟ್ಯಾಕ್ಟ್ ನಂಬರ್ ನಮ್ಮ ನಂಬರ್ ಏನಿದೆಯಲ್ಲ, ಆ ನಂಬರ್ 7019868587 ಅಂತೇಳಿ ನನ್ನ ನಂಬರ್ ಇದೆ. ಆಮೇಲೆ 9964431190 ಅಂತೇಳಿ ಇನ್ನೊಂದು ನಂಬರ್ ಇದೆ. ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಯರೆಸ್ಟ್ ಡೀಲರ್ ನಂಬರ್ ಕೊಡ್ತೀವಿ, ಅಲ್ಲಿಂದ ಮಷೀನು ಪರ್ಚೇಸ್ ಮಾಡಬಹುದು, ಸರ್ವಿಸು ತಗೋಬಹುದು ಸರ್. ಸೊ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಕೊಡ್ತೀರಾ? ಕರ್ನಾಟಕದಾದ್ಯಂತ ಎಲ್ಲ ಕಡೆ ಸಿಗ್ತಾ ಇದೆ ಸರ್. ಓಕೆ ಸರ್, ತುಂಬಾ ಧನ್ಯವಾದ. ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ.